ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಕೈಗೊಂಡಿರುವ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಇವತ್ತೇ ಅಂತ್ಯ ಆಗತ್ತಾ ಅಥವಾ ಮುಂದುವರಿಯುತ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಬೆಂಗಳೂರಿನಲ್ಲಿ ಸಮೀಕ್ಷೆ ಅವಧಿ ಮುಂದೂಡಿಕೆ ಆಗೋದು ಫಿಕ್ಸಾ? ಇವತ್ತು ಸಮೀಕ್ಷೆಗೆ ಕೊಟ್ಟಿದ್ದಂತಹ ಡೆಡ್ಲೈನ್ ಮುಗಿದಿದೆ. ಇದುವರೆಗೆ 96% ಮನೆಗಳ 87% ಜನರ ಸಮೀಕ್ಷೆ ಕಾರ್ಯ ಪೂರ್ಣಗೊಂಡಿದೆ. ಆದರೆ ಬೆಂಗಳೂರಿನಲ್ಲಿ 40% ಜನರ ಸಮೀಕ್ಷೆ ಮಾತ್ರ ಆಗಿರೋದು. ಹಾಗಾಗಿ ಪೋಸ್ಟ್ಪೋನ್ ಮಾಡ್ತಾರಾ, ಇನ್ನು ಎಕ್ಸ್ಟೆಂಡ್ ಮಾಡ್ತಾರಾ ಅವಧಿನ ಅನ್ನುವಂತ ಪ್ರಶ್ನೆ ಇದೆ. ಜಾತಿ ಗಣತಿ ಮುಂದುವರಿಕೆ ಬಗ್ಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಸಭೆ ನಡೆಸಲಿದ್ದಾರೆ. ಇವತ್ತು ಸಂಜೆ ಹಿಂದುಳಿದ ಆಯೋಗದೊಂದಿಗೆ ಮೀಟಿಂಗ್ ಅನ್ನ ಮಾಡ್ತಾರೆ. ವಿಧಾನಸೌಧದಲ್ಲಿ ಮೀಟಿಂಗ್ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಬಾಕಿ ಇರೋ ಸಮೀಕ್ಷೆ ಪೂರ್ಣಕ್ಕೆ ದಿನಾಂಕ ವಿಸ್ತರಣೆ ಮಾಡುವಂತಹ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಸಮೀಕ್ಷೆ 1 ವಾರಗಳ ಕಾಲ ಮುಂದೂಡಿಕೆ ಮಾಡುವಂತಹ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಹಿಂದೆ ಒಂದು ಟೈಮ್ ಇತ್ತು, ಆ ಟೈಮ್ನ ಎಕ್ಸ್ಟೆಂಡ್ ಮಾಡಿ 18ರವರೆಗೂ ಕೂಡ ಡೆಡ್ಲೈನ್ ಅನ್ನ ಸರ್ಕಾರ ಕೊಟ್ಟಿತ್ತು. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, ಸರ್ಕಾರ ಕೊಟ್ಟಿದ್ದಂತಹ ಡೆಡ್ಲೈನ್ ಮುಗಿತಾ ಬಂದಿದೆ. ಈಗ ಬೆಂಗಳೂರಲ್ಲಿ ಕೇವಲ 40% ಜನರ ಸಮೀಕ್ಷೆ ಮಾತ್ರ ಆಗಿರೋದು. ಮತ್ತೆ 1 ವಾರಗಳ ಕಾಲ ಎಕ್ಸ್ಟೆಂಡ್ ಮಾಡೋ ಸಾಧ್ಯತೆ ಇದೆ ಅಂತ ಕೇಳಿ ಬರ್ತಾ ಇದೆ. ಏನಾಗ್ಬೋದು? ಯಶಪ್ರಭು, ಏನು ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಸಾಮಾಜಿಕ ಶೈಕ್ಷಣಿಕ ಒಂದು ಸಮೀಕ್ಷೆಗೆ ಇವತ್ತು ಡೆಡ್ಲೈನ್ ಇರುವಂತದ್ದು. ರಾಜ್ಯ ಸರ್ಕಾರ ಮೊನ್ನೆ ಅಷ್ಟೇ ಒಂದು ಡೆಡ್ಲೈನ್ ಅನ್ನು ಅವಧಿ ವಿಸ್ತರಣೆ ಮಾಡಿ ಇವತ್ತು ಡೆಡ್ಲೈನ್ ಅನ್ನು ಕೊಟ್ಟಿರುವಂತದ್ದು. ಆದ್ರೆ ಇಲ್ಲಿವರೆಗೂ ಕೂಡ 96% ಅಷ್ಟು ಮಳೆಗಳಲ್ಲಿ 87% ಆಗಿದೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಕೇವಲ 40% ಸಮೀಕ್ಷೆ ಆಗಿರೋದ್ರಿಂದ ಹೀಗಾಗಿ ಈ ಒಂದು ಸಮೀಕ್ಷೆ ಮತ್ತೆ ಮುಂದೂಡಿಕೆ ಆಗುವಂತ ಸಾಧ್ಯತೆ ಎಲ್ಲವೂ ಕೂಡ ಹೆಚ್ಚಾಗಿರುವಂತದ್ದು. ಇವತ್ತು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಮತ್ತು ಅಧಿಕಾರಿಗಳ ಜೊತೆಗೆ ಸಭೆಯನ್ನ ನಡೆಸ್ತಾರೆ. ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನ ಅವರ ಕೃಷ್ಣಾ ನಿವಾಸದಲ್ಲಿ ಒಂದು ಸಭೆಯನ್ನ ನಡೆಸಿ ಏನು ಪ್ರಗತಿ ಆಗಿದೆ, ಇಲ್ಲಿಯವರೆಗೆ ಯಾವ ರೀತಿ ಅಂತ ಪ್ರಗತಿ ಆಗಿದೆ, ಎಷ್ಟು ಪರ್ಸೆಂಟ್ ಅಷ್ಟು ಸಮೀಕ್ಷೆ ಆಗಿದೆ ಅನ್ನುವಂಥದ್ದನ್ನ ತಿಳಿದುಕೊಂಡು ಮುಂದೆ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ಬಹಳಷ್ಟು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳುವಂತದ್ದು. ಯಾಕಂದ್ರೆ ಬೆಂಗಳೂರಿನಲ್ಲಿ ಏನು GBA ಪ್ರಾಧಿಕಾರ ರಚನೆ ಆದ ಬಳಿಕ ಈ ಒಂದು ಸಮೀಕ್ಷೆ ತಡವಾಗಿತ್ತು. ಆರಂಭದಲ್ಲಿ ಒಂದು 4-5 ದಿನಗಳ ನಂತರದಲ್ಲಿ ಸಮೀಕ್ಷೆ ಆರಂಭವಾಗಿತ್ತು. ರಾಜ್ಯಾದ್ಯಂತ ಆರಂಭವಾದ ಬಳಿಕ 4 ದಿನಗಳ ಬಳಿಕ ಬೆಂಗಳೂರಿನಲ್ಲಿ ಆರಂಭವಾಗಿತ್ತು. ಬೆಂಗಳೂರಿನಲ್ಲಿ ಈ ಒಂದು ಸಮೀಕ್ಷೆ ಬಹಳ ನಿಧಾನಗತಿಯಲ್ಲಿ ಆಗ್ತಿದೆ ಅನ್ನುವಂತ ಆರೋಪಗಳು ಮತ್ತು ಸರಿಯಾಗಿ ಆಗ್ತಿಲ್ಲ ಅನ್ನುವಂತ ಆರೋಪಗಳು ಎಲ್ಲವೂ ಕೂಡ ಇರುವಂತದ್ದು. ಹೀಗಾಗಿ ಬಾಕಿ ಇರುವಂತಹ ಸಮೀಕ್ಷೆಯನ್ನ ಯಾವ ರೀತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತೆ ದಿನಾಂಕ ವಿಸ್ತರಣೆಯನ್ನ ಮಾಡುವಂತ ಸಾಧ್ಯತೆ ಹೆಚ್ಚಾಗಿರುವಂತದ್ದು. 1 ವಾರಗಳ ಕಾಲ ಈ ಒಂದು ಸಮೀಕ್ಷೆಯನ್ನ ಮುಂದೂಡಿಕೆ ಮಾಡ್ತಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಇನ್ನೂ 60ರಷ್ಟು ಸಮೀಕ್ಷೆ ಆಗ್ಬೇಕು. ಹೀಗಾಗಿ ಬೆಂಗಳೂರಿಗಷ್ಟೇ ಸೀಮಿತವಾಗಿ ಅವಧಿಯನ್ನ ವಿಸ್ತರಣೆ ಮಾಡ್ತಾರ ಅಥವಾ ರಾಜ್ಯಾದ್ಯಂತ ಮತ್ತೆ ಅವಧಿಯನ್ನ ವಿಸ್ತರಣೆ ಮಾಡ್ತಾರ ಅನ್ನೋದು ಒಂದ್ ಕಡೆ ಆದ್ರೆ, ದೀಪಾವಳಿಯ ಸಾಲು ರಜೆಗಳನ್ನ ಶಿಕ್ಷಕರಿಗೆ ಕೂಡ ಇರುವಂತದ್ದು. ಜೊತೆಗೆ ದಸರಾ ರಜೆಯನ್ನ ಶಿಕ್ಷಕರು ಕಳೆದುಕೊಂಡಿದ್ರು. ಇದೀಗ ದೀಪಾವಳಿಯ ರಜೆಯನ್ನು ಕೂಡ ಕಳೆದುಕೊಳ್ಳುವಂತ ಆತಂಕದಲ್ಲಿದ್ದಾರೆ. ಹೀಗಾಗಿ ರಾಜ್ಯಾದ್ಯಂತ ಮತ್ತು ಬೆಂಗಳೂರಿನಲ್ಲಿ ಯಾವ ರೀತಿ ಅವಧಿಯನ್ನ ಮುಂದೂಡಿಕೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನ ಕರೆದಿರುವಂತದ್ದು. ಪ್ರಗತಿ ಪರಿಶೀಲನೆ ಆಗುತ್ತೆ. ಪರಿಶೀಲನೆ ಆದ ಬಳಿಕ ಯಾವ ರೀತಿ ಸಮೀಕ್ಷೆ ಆಗಿದೆ ಅನ್ನುವಂತ ಮಾಹಿತಿಯನ್ನು ಪಡೆದುಕೊಂಡು ಸಿಎಂ ಅವರು ನಿರ್ಧಾರವನ್ನ ಮಾಡುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ದುರ್ಗೇಶ್.